ನನ್ನ ಇಂದಿನ ಪಯಣ ಮಡಿಕೇರಿ ಕಡೆ. ಮಡಿಕೇರಿಲಿ ಲೆದರ್ ಬಾಲ್ ಟೂರ್ನಮೆಂಟ್ ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 7-8 ತಿಂಗಳಾಗಿರಬೇಕು ಬ್ಯಾಟು ಬಾಲ್ ಮುಟ್ತೇನೆ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಬಾಲಿಗೆ ಮಾತ್ರ ಔಟ್ ಆಗಬಾರ್ದು ಗುರು. ಹೋಗಿ ಫಸ್ಟ್ ಬಾಲಿಗೆ ಔಟ್ ಆದರೆ ಫುಲ್ಲು ಅಜೀಬಾಗ್ಬಿಡ್ತದೆ. ನೋಡೋಣ, ಫಸ್ಟ್ ಬಾಲಿಗೆ ಮಾತ್ರ 0 ರನ್ನಿಗೆ ಔಟ್ ಆಗಬಾರ್ದು. ಸೋಮವಾರಪೇಟೆಯಿಂದ ಮಡಿಕೇರಿಗೆ ಹೋಗೋ ರೋಡ್ ಅಂತೂ ಮಸ್ತು ಗುರು. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಂಥ ಮಸ್ತಾಗಿರೋ ಸೀನರಿಗಳಿದೆ. ನಾನು 12:30 ರೀಚ್ ಆಗಬೇಕಿತ್ತು. ಆನ್ ಟೈಮಿಗೆ ರೀಚ್ ಆದೆ. ಮ್ಯಾಚ್ ಎಲ್ಲ ಶುರುವಾಗಿತ್ತು. ನಮ್ಮ ಬಾಯ್ಸ್ ಆಲ್ರೆಡಿ ಆಡಿದರು. 1 ವಿಕೆಟ್ ಹೋಗಿತ್ತು. ಹಾಗೆ ನಾನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆದೆ. ನಾನು ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ 2 ವಿಕೆಟ್ ಹೋಗ್ಬಿಡ್ತು. ಆವಾಗ ನಾನು ಬ್ಯಾಟಿಂಗ್ ಮಾಡಬೇಕಾಗಿ ಬಂತು. ನಾನು ಅಂದ್ಕೊಂಡಂಗೆ ಫಸ್ಟ್ ಬಾಲಿಗೆ ಔಟ್ ಆಗಬಾರ್ದು ಅಂತ ಹೋದೆ. ಅಲ್ಲೋಗಿ ನೋಡಿದ್ರೆ ಸಿಚುವೇಶನ್ನೇ ಬೇರೆ. ಈಸಿ ಫುಲ್ಟಸ್ ಗುರು. ನನಗೆ ಖರಾಬ್ ಅನಿಸ್ಬಿಡ್ತು. ಫಸ್ಟ್ ಬಾಲಿಗೆ ಡಮಾರ್ LBW. ಇಲ್ಲಿ ಬಂದುಬಿಟ್ಟಿತ್ತು, ರೆಡ್ ಕಲರ್ ಆಗಿ ಬಾಲ್ ಬಿದ್ದಿದ್ದು. ಇಲ್ಲಿ ನೋಡಿ ಯಾವ ರೇಂಜಿಗೆ ಸ್ಲೋ ಮೋಷನಲ್ಲಿ ತೋರಿಸ್ತೀನಿ. ಚೊತ್ತೆ ಥರ ಬ್ಯಾಟಿಂಗ್ ಮಾಡಿದೆ. ಮಕ್ಕಳು ಕೂಡ ಹೊಡೆದಿರೋ, ಟಚ್ ಮಾಡಿರೋರು. ಆ ಬಾಲ್ ಖರಾಬಾಗಿ ಔಟ್ ಆದಮೇಲೆ ಅನಿಸಿದ್ದು ನಾನು ಮನೆ ಹತ್ರ ಒಂದು ನೆಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದಾದಮೇಲೆ ಫೀಲ್ಡಿಂಗ್ ಎಲ್ಲ ಚೆನ್ನಾಗೇ ಮಾಡಿದ್ವಿ. ಬೌಲಿಂಗ್ ಮಾಡಿದೆ. 3 ಓವರ್ಗೆ 11 ರನ್ನೇನೋ ಹಿಡಿದೆ. ಟಾರ್ಗೆಟ್ 132 ಇತ್ತು. ಆ್ಯಕ್ಚುಲಿ ಮ್ಯಾಚ್ ಲಾಸ್ಟ್ ಓವರ್ ತನಕ ಬಂದಿತ್ತು. ಮ್ಯಾಚ್ ಸೋತ್ವಿ. ಸೊ ಅದಾದ ನಂತರ ನಮ್ಮ ಬಾಯ್ಸ್, ಮಡಿಕೇರಿ ಬಾಯ್ಸ್, ಒಂದು ಹಿಡನ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟರು. ಒಂದವೇ ನೋಡ್ಬೋದು ಯಾವ ರೇಂಜಿಗೆ ಹಚ್ಚ ಹಸಿರಾಗಿದೆ ಅಂತ. ಅದು ಎಸ್ಪೆಷಲಿ ಈ ಮೇ ಏಪ್ರಿಲ್ ಟೈಮಲ್ಲಿ. ಹಾಗೆ ಇಲ್ಲಿ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಎಷ್ಟು ಮಸ್ತಾಗಿದೆ ಅಲ್ವಾ, ಮರದಲ್ಲಿ ಮಾಡಿರೋ ಅಂಥ ಬ್ರಿಡ್ಜ್. ಈ ಪ್ಲೇಸಿಗೆ ಬಂದೇ ಒಂಥರ ನೆಮ್ಮದಿ ಅನಿಸ್ಬಿಡ್ತು. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆನೆ ಲದ್ದಿ ಬೇರೆ ಕಾಣಿಸ್ತು. ಫ್ರೆಶ್ ಆಗಿತ್ತು, ಒಂದು 2-3 ದಿನದ ಹಿಂದೆ ಹಾಕಿರೋವಂಥದ್ದು. ಈ ಸ್ಪಾಟ್ ನೋಡಿ ಗುರು, ನೆಕ್ಸ್ಟ್ ಲೆವೆಲ್. ಮಧ್ಯಾಹ್ನ ಸೆಕೆ ಆಗ್ತಿದೆ, ಬಟ್ ಆ ನೀರೊಳಗೆ ಇಳಿದ ಮೇಲೆ ಚುಮ್ಮು ಚಳಿ. ಅಷ್ಟು ಕೋಲ್ಡ್ ಆಗಿತ್ತು ಆ ವಾಟರ್. ಅದರಲ್ಲೇ ಸ್ವಿಮ್ ಮಾಡಿ, ಹಾಗೆ ಅಲ್ಲೊಂದು ಏನು ಹೇಳೋಣ, ಬಳ್ಳಿ ಇತ್ತು. ಬಳ್ಳಿ ಮೇಲೆಲ್ಲ ಹತ್ತಿ ಅದನ್ನು ಹಿಡ್ಕೊಂಡು ಒಳ್ಳೆ ಎಕ್ಸಸೈಸು, ಜಂಪ್ ಮಾಡಿ. ಬಟ್ ವಾಟರ್ ಅಷ್ಟೊಂದು ಡೀಪ್ ಇರಲಿಲ್ಲ, 3-4 ಫೀಟ್ ಅಷ್ಟೇ ಇದ್ದಿದ್ದು. ಅದಾದ ನಂತರ ಹಂಗೆ ಸಣ್ಣದಾಗಿ ಅಲ್ಲೊಂದು ಫೈರ್ ಕ್ಯಾಂಪ್ ಮಾಡಿ ಬೆಂಕಿ ಎಲ್ಲ ಕಾಯಿಸ್ಕೊಂಡು ಮತ್ತೆ ರಿಟರ್ನ್ ಮನೆ ಕಡೆ ಹೊರಟಿದ್ದೇನೆ. ಆನ್ ದ ವೇ ಬರಬೇಕಾದ್ರೂ ಹೂಗಳಂತೂ ಮಸ್ತು. ಒಳ್ಳೆ ರೈಡ್. ನಮ್ಮ ಕೃಷ್ಣ ಅಂತೂ ಫುಲ್ ಖುಷಿ ಪಟ್ಬಿಟ್ಟ.